ಎಲ್ಲರಿಗೂ ಸ್ವರದೇಗುಲ ಸ್ಟೋರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ಮಂಗ ಮತ್ತು ಕತ್ತೆ. ಅಗಸನ ಬಳಿ ಒಂದು ಕತ್ತೆ ಇತ್ತು. ಊರು ಹೊರಗೆ ಹಳ್ಳಕ್ ಹೋಗಿ ಬಟ್ಟೆ ಮೂಟೆಯನ್ನ ಹೊತ್ತು ತರೋದೇ ದಿನನಿತ್ಯದ ಅದ್ರ ಕೆಲ್ಸವಾಗಿತ್ತು. ಒಂದು ದಿನ ಅಗಸ ಬಟ್ಟೆಯ ಮೂಟೆನ ಕತ್ತೆಗೆ ಹೊರಿಸ್ಕೊಂಡು ಹಳ್ಳಕ್ಕೆ ಬಂದು ಬಟ್ಟೆಗಳನ್ನ ಸ್ವಚ್ಛಗೊಳಿಸೋ ಕೆಲಸದಲ್ಲಿ ನಿರತನಾಗಿದ್ದ. ಕತ್ತೆಗೆ ಸುಸ್ತಾಗಿತ್ತು. ಆ ಸುಸ್ತನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಅಲ್ಲೇ ಹತ್ತಿರದಲ್ಲಿದ್ದ ಮರದ ನೆರಳಿನಲ್ಲಿ ನಿಂತ್ಕೊಂಡಿತ್ತು. ಆಗ ಆ ಮರದಲ್ಲಿದ್ದ ಮಂಗ ಒಂದು ಕತ್ತೆ ಹತ್ರ ಬಂದು, ಏನ್ ಕತ್ತೆರಾಯ, ಚೆನ್ನಾಗಿದ್ಯಾ ಅಂತ ಹೇಳಿ ಕೇಳ್ತು. ಆ ಮಾತಿಗೆ ಕತ್ತೆ ಪೆಚ್ಚು ಮುಖ ಹಾಕೊಂಡು, ಎಲ್ಲಿ ಸೌಖ್ಯ ಮಂಗಣ್ಣ, ದಿನಾಲು ಭಾರವಾದ ಬಟ್ಟೆ ಮುಟ್ಟೆನ ಹೊತ್ತು ಬೆನ್ನು ಗೂನಾಗೋಗಿದೆ. ನಿನ್ ಹಾಗೆ ಹಾಯಾಗಿ ಹಾರಾಡೋದಕ್ಕೆ ಸಾಧ್ಯನಾ ಅಂತ ಅದ್ರ ದುಸ್ಥಿತಿನ ಹೇಳ್ಕೊಳ್ತು. ಕತ್ತೆ ಬಗ್ಗೆ ಮಂಗನಿಗೆ ಕನಿಕರ ಉಂಟಾಯ್ತು. ಪಾಪ ಅಂತ ಹೇಳಿ ಸ್ವಲ್ಪ ಯೋಚಿಸ್ದಂಗ್ ಮಾಡಿ ಹೇಳ್ತು, ಕತ್ತೆಣ್ಣ, ನಾನೊಂದು ಉಪಾಯ ಹೇಳ್ತೀನಿ, ಅದ್ರಂತೆ ನಡ್ಕೋ, ನೀನು ಸುಖವಾಗಿ ಹಾರಾಡಬಹುದು ಅಂತ ಕತ್ತೆಗೆ ಉಪಾಯ ಹೇಳಿತು ಮಂಗ. ಏನಿಲ್ಲ, ಅಗಸ ಬಟ್ಟೆ ಮೂಟೆಗಳನ್ನ ನಿನ್ ಬೆನ್ ಮೇಲೆ ಹೊರ್ಸೋದಿಕ್ಕೆ ಬಂದಾಗ ನೀನು ಕಣ್ ಮುಚ್ಕೊಂಡು ಹುಷಾರೇ ಇಲ್ವೇನೋ ಅನ್ನೋ ಹಾಗೆ ನಾಟಕ ಮಾಡು. ಆಗ ಮೂಟೆಯನ್ನ ನಿನಗ್ ಹೊರಸದೆ ತಾನೇ ಹೊತ್ಕೊಂಡು ಹೋಗ್ತಾನೆ ಅಂತ ಹೇಳ್ತು. ಯಾವುದು? ಮಂಗ. ಪಾಪ ಕತ್ತೆ ಹಿಂದು ಮುಂದು ಏನು ವಿಚಾರಿಸ್ಲಾರ್ದೆ, ಏನು ತಿಳ್ಕೊಳ್ಳಾರ್ದೆ ಮಂಗ ಹೇಳದಂತೆ ವರ್ತಿಸ್ತು. ಅಗಸನಿಗೆ ಇದರಿಂದ ತುಂಬಾ ಕೋಪ ಬಂತು. ಒಂದ್ ದಪ್ಪ ದೊಣ್ಣೆ ತಗೊಂಡು ಅಗಸ ಆ ಕತ್ತೆಗೆ ಚೆನ್ನಾಗಿ ಬಾರಿಸ್ದ, ಮೇಲಿನ ಮೇಲ್ ಬಾರಿಸ್ದ. ಆ ಹೊಡೆತಕ್ಕೆ ಕತ್ತೆ ಹೆದರ್ ಬಿಟ್ಟು ಆ ಮೂಟೆಯನ್ನ ತಾನೇ ಹೊತ್ಕೊಂಡು ನಡೀತು. ಈ ಕಥೆಯಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಹೇಳಿ ನೋಡೋಣ. ಈ ಕಥೆಯಿಂದ ತಿಳ್ಕೊಳ್ಳೋದೇನ್ ಗೊತ್ತಾ, ನಾವು ಯಾರ್ ಮಾತಾದ್ರೂ ಹಿಂದೆ ಮುಂದೆ ಯೋಚಿಸ್ಲಾರ್ದೆ ಕೇಳಿದ್ರೆ ಅಂದ್ರೆ ಇದೇ ರೀತಿ ಪೆಟ್ಟು ತಿನ್ಬೇಕಾಗತ್ತೆ. ಇದೇ ತರದ ಬೇರೆ ಬೇರೆ ಕಥೆಗಳನ್ನ ಕೇಳಲಿಕ್ಕೆ ನಮ್ಮ ಸ್ವರದೇಗುಲ ಸ್ಟೋರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.